ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. ಇಂಡಿಯಾ ಭರ್ಜರಿಯಾಗಿ ಸೂಪರ್ 8ಗೆ ಪ್ರವೇಶವನ್ನು ಪಡಿತು. ನಿನ್ನೆ ನಡೆದ US ವಿರುದ್ಧದ ಪಂದ್ಯದೊಳಗೆ ಭಾರತ ಗೆಲ್ಲುವುದರ ಮುಖಾಂತರ ಸೂಪರ್ 8 ಹಂತವನ್ನು ತಲುಪಿರ್ತಕ್ಕಂತಹ ತಂಡವಾಗಿ ಹೊರಹೊಮ್ಮುತ್ತದೆ. ನಿನ್ನಿನ ಮ್ಯಾಚ್ ನೋಡೋದಾಯ್ತಪ್ಪ ಅಂತಂದ್ರೆ ಬಹಳ ಅದ್ಭುತ ರೀತಿಯಿಂದ ಕೂಡಿತ್ತು. ಏರು ಇಳಿತಗಳಿಂದ ಕೂಡಿರ್ತಕ್ಕಂಥ ಮ್ಯಾಚ್ ಇದಾಗಿತ್ತು. ಕೆಲವೊಂದು ಸಮಯದೊಳಗೆ USA ತಂಡದವರು ಹಿಡಿತವನ್ನು ಸಾಧಿಸಿದರೆ ಪಂದ್ಯದ ಮೇಲೆ, ಕೆಲವೊಂದು ಸಂದರ್ಭದೊಳಗೆ ಭಾರತದವರು ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿರುವುದು ಅಂತ ತಿಳ್ಕೊಂಡು ಹೇಳ್ಬೋದು. ಮೊದಲು ಟಾಸ್ ವಿನ್ ಆಗಿ ಫೀಲ್ಡಿಂಗನ್ನು ಆಯ್ದುಕೊಳ್ತಾರೆ ರೋಹಿತ್ ಶರ್ಮಾ. ಅಂದುಕೊಂಡಂಗೆ ಬೌಲರ್ಸ್ಗಳು ಅವರಿಗೆ ಸರಿಯಾದ ರೀತಿಯೊಳಗೆ ಸಹಕಾರವನ್ನು ಕೊಡ್ತಾರೆ. ಮೊದಲನೇ ಓವರ್ನಲ್ಲಿ ಹರ್ಷದೀಪ್ ಸಿಂಗ್ ಅವರು 2 ವಿಕೆಟ್ಗಳನ್ನು ತೆಗೆದು ಅದ್ಭುತವಾದ ಒಂದು ಪ್ರಾರಂಭವನ್ನು ಕೊಡ್ತಾರೆ. 3 ರನ್ಗಳಿಗೆ 2 ವಿಕೆಟ್ಗಳಾಗುತ್ತೆ. ಈ ಪಂದ್ಯದ ವಿಶೇಷತೆ ಏನಪ್ಪ ಅಂತಂದರೆ, ಮೊಹಮ್ಮದ್ ಸಿರಾಜ್ ಅವರು ಒಂದು ಅದ್ಭುತವಾದ ಕ್ಯಾಚನ್ನು ಹಿಡಿತಾರೆ, ಡೈ ಹೊಡೆದು. ಅದ್ಭುತವಾದ ಕ್ಯಾಚ್ ಆಗಿತ್ತು. ಮತ್ತು ಇನ್ನೊಂದು, ನಮ್ಮ ಬುಮ್ರಾ ಅವರು ಈ ಪಂದ್ಯದೊಳಗೆ ಸ್ವಲ್ಪ ದುಬಾರಿ ಆಗ್ತಾರೆ, ಆದರೆ ಯಾವುದೇ ವಿಕೆಟ್ಗಳು ಅವರಿಗೆ ಇವತ್ತಿನ ದಿವಸ ಬೀಳೋದಿಲ್ಲ. ಇವತ್ತು ಅತ್ಯುತ್ತಮವಾಗಿ ಬೌಲಿಂಗ್ ಮಾಡೋದಪ್ಪ ಅಂತಂದರೆ ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ತೆಗೆದು 9 ರನ್ಗಳನ್ನು ನೀಡ್ತಾರೆ. ಇದು T20 ವರ್ಲ್ಡ್ ಕಪ್ನಲ್ಲಿ ಅತಿ ಶ್ರೇಷ್ಠವಾದ ಪ್ರದರ್ಶನ ಅಂತ ತಿಳ್ಕೊಂಡು ಹೇಳ್ಬೋದು. ಯಾಕಂದರೆ ಅದ್ಭುತವಾದ ಕೇವಲ 9 ರನ್ಗಳಿಗೆ 4 ವಿಕೆಟ್ಗಳನ್ನು ಪಡೀತಾರೆ. ಆದರೂ ಇನ್ನೊಂದು ಆಗ್ತಿತ್ತು, 5 ವಿಕೆಟ್ ಹೌಲ್ಸ್ ಆಗ್ತಿತ್ತು ಅವರಿಗೆ, ಆದರೆ ಸ್ವಲ್ಪ ಕ್ಯಾರಿ ಆಗಲಿಲ್ಲ ಬಾಲ್ ಅಂತ ತಿಳ್ಕೊಂಡು ಹೇಳ್ಬೋದು. ಅದ್ಭುತವಾದ ಬೌಲಿಂಗ್ ಪ್ರದರ್ಶನವನ್ನು ಮಾಡ್ತಾರೆ. ಅಕ್ಷರ್ ಪಟೇಲ್ ಅವರು ಕೂಡ 3 ಓವರ್ಗಳಿಗೆ 1 ವಿಕೆಟನ್ನು ಪಡೆದುಕೊಂಡು ಅವರು 25 ರನ್ಗಳನ್ನು ನೀಡ್ತಾರೆ. ಒಂದು ವೇಳೆಯಲ್ಲಿ 25 ರನ್ಗಳಿಗೆ 3 ವಿಕೆಟ್ಗಳಿದ್ದು ಅಲ್ಲಿಂದ ಅದನ್ನು 110 ರನ್ಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ಇದು ಕಾರಣೀಭೂತರಾಗಿರೋದು ಸ್ಟೀವನ್ ಟೇಲರ್ ಅವರು 24 ರನ್ಗಳನ್ನು ಮಾಡ್ತಾರೆ. ನಿತೀಶ್ ಕುಮಾರ್ ಅವರು 27 ರನ್ಗಳನ್ನು ಮಾಡ್ತಾರೆ. ಕೋರೆ ಆ್ಯಂಡರ್ಸನ್ ಅವರು ಕೂಡ ಒಂದು ಅದ್ಭುತವಾಗಿ ಅವರು ಕೂಡ 15 ರನ್ಗಳನ್ನು ಮಾಡ್ತಾರೆ. ಇಲ್ಲಿ ನಿತೀಶ್ ಕುಮಾರ್ ಅವರು ಹೊಡೆದಿರ್ತಕ್ಕಂಥ ಒಂದು ಅದ್ಭುತವಾದ 6 ಬುಮ್ರಾ ಅವರಿಗೆ ಅದ್ಭುತವಾಗಿತ್ತು. ಮತ್ತು ಟೇಲರ್ ಅವರು ಕೂಡ 2 ಸಿಕ್ಸ್ಗಳನ್ನು ಹೊಡಿತಾರೆ. ಅವರು ಕೂಡ ಅದ್ಭುತವಾದ 6ಗಳನ್ನು ಹೊಡೆಯೋದ್ರ ಮುಖಾಂತರ 110 ರನ್ಗಳಿಗೆ 8 ವಿಕೆಟ್ಗಳನ್ನು ಕಳೆದುಕೊಂಡು ನಮಗೆ ಟಾರ್ಗೆಟ್ 111 ರನ್ನಿನ ಟಾರ್ಗೆಟನ್ನು ಕೊಡ್ತಾರೆ. ಆದರೆ ಸೆಕೆಂಡ್ ಬ್ಯಾಟಿಂಗ್ ಆಡ್ಲಿಕ್ಕೆ ಬಂದಿರತಕ್ಕಂತಹ ಇಂಡಿಯಾದವ್ರದ್ದು ಅಂದ್ಕೊಂಡಂಗೆ ಸ್ಟಾರ್ಟ್ ಆಗೋದಿಲ್ಲ. ನಮ್ಮ ವಿಕೆಟ್ಗಳು ಬೇಗನೆ ಬೀಳ್ತವೆ. ವಿರಾಟ್ ಕೊಹ್ಲಿ ಅವರು ಮತ್ತು ರೋಹಿತ್ ಶರ್ಮಾ ಅವರು ಸತತವಾಗಿ ಮೊದಲನೇ ಓವರ್ನಲ್ಲಿ ಡಕೌಟ್ ಆಗ್ತಾರೆ. ಇದು ವಿರಾಟ್ ಕೊಹ್ಲಿ ಅವರ ಮೊದಲ T20 ವರ್ಲ್ಡ್ ಕಪ್ಪಲ್ಲಿ ಡಕೌಟ್ ಅಂತ ಹೇಳ್ಬೋದು. 0 ರನ್ನಿಗೆ ಔಟ್ ಆಗಿದ್ದಂತ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ಕೂಡ ನೆಕ್ಸ್ಟ್ 3ನೇ ಓವರಲ್ಲಿ ಅವರು ಕೂಡ 3 ರನ್ಗಳನ್ನು ಮಾಡಿ ಔಟ್ ಆಗ್ತಾರೆ. ಯಾಕೋ ಈ T20 ವರ್ಲ್ಡ್ ಕಪ್ನಲ್ಲಿ ಓಪನಿಂಗ್ ಪೇರ್ ಚೆನ್ನಾಗಿ ಆಗ್ತಾಯಿಲ್ಲ ಅಂತ ತಿಳ್ಕೊಂಡು ಹೇಳ್ಬೋದು. ವಿಕೆಟ್ಗಳು ಬೇಗನೆ ಬೀಳ್ತಾ ಇದ್ದಾವೆ. ಯಾಕಂತಂದರೆ ಕೊಹ್ಲಿ ಅವರಿಗೆ ನಾವು ತೊಗೊಂಡು 1 ಡೌನ್ಗೆ ತರೋದು ಬಹಳ ಉತ್ತಮ ಅಂತ ತಿಳ್ಕೊಂಡು ಅನ್ನಿಸ್ತೈತಿ. ಯಾಕಂದರೆ IPL ಅವರು ಸಕ್ಸಸ್ ಆಗಿರ್ಬೋದು, ಆದರೆ T20 ವರ್ಲ್ಡ್ ಕಪ್ನಲ್ಲಿ ನ್ಯಾಷನಲ್ ಟೀಮ್ನಲ್ಲಿ ಯಾಕೋ ಅವರು ಸಕ್ಸಸ್ ಆಗ್ತಾಯಿಲ್ಲ ಅಂತ ತಿಳ್ಕೊಂಡು ಹೇಳ್ಬೋದು. ಇನ್ನು ರಿಷಬ್ ಪಂತ್ ಅವರು ಕೂಡ ಆಡ್ಲಿಕ್ಕೆ ಅವರು ಕೂಡ ಅತ್ಯುತ್ತಮವಾಗಿ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾಯಿದ್ರು. ಆದರೆ ಅವರು ಬೋಲ್ಡನ್ನು ಮಾಡ್ತಾರೆ. ಅಲಿ ಖಾನ್ ಅವರನ್ನು ಬೋಲ್ಡ್ ಔಟ್ ಮಾಡ್ತಾರೆ. ಅದಾದ ನಂತರ ಸೂರ್ಯಕುಮಾರ್ ಯಾದವ್ ಒಂದು ಅದ್ಭುತವಾದ ಅತಿ ಸ್ಲೋ ಯಾಕಿರ್ಲಿಕ್ಕೆ ಈ ಒಂದು T20 ವಿಶ್ವಕಪ್ದಲ್ಲಿ 3ನೇ ಅತಿ ಸ್ಲೋ 50ಯನ್ನು ಇವರು ಮಾಡ್ತಾರೆ. ಆದರೂ ಕೂಡ ಪರವಾಗಿಲ್ಲ, ಯಾಕಂದರೆ ಪಿಚ್ಗಳು ಅಷ್ಟೊಂದು ಕಠಿಣ ಪಿಚ್ ಆಗಿರೋದ್ರಿಂದ ನೀವು ರನ್ ಹೆಂಗೆ ಮಾಡ್ತೀರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮ್ಯಾಚ್ ಗೆದಿಯೋದು ಇಂಪಾರ್ಟೆಂಟ್ ಐತಿ ಅಂತ ತಿಳ್ಕೊಂಡು 49 ಎಸೆತಗಳಲ್ಲಿ 50 ರನ್ಗಳನ್ನು ಮಾಡ್ತಾರೆ. 2 ಬೌಂಡ್ರಿ ಮತ್ತು 2 ಸಿಕ್ಸ್. ಇದು ಮ್ಯಾನ್ ಆಫ್ ದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ. ಅಲ್ಲಿ ಕೂಡ ಒಂದು ಹಂತದೊಳಗೆ ಹೆಂಗಾಗುತ್ತಪ್ಪ ಅಂತಂದರೆ, ಒಂದು ಹಂತದೊಳಗೆ 30 ಬಾಲ್ಗಳಲ್ಲಿ 35 ರನ್ಗಳು ಬೇಕಾಗಿರ್ತವೆ. ಅಂಥ ಸಂದರ್ಭದೊಳಗೆ ಒಂದು ಸೂರ್ಯಕುಮಾರ್ ಯಾದವ್ ಅವರು ಒಂದು ಕ್ಯಾಚನ್ನು ನೇತ್ರಾವಲ್ಕರ್ ಅವರು ಬಿಟ್ಬಿಡ್ತಾರೆ. ಇನ್ನೊಂದು ಏನಾಗಿರ್ತಪ್ಪ ಅಂತಂದರೆ 5 ರನ್ಗಳ ಪೆನಾಲ್ಟಿಯನ್ನು ಕೂಡ USA ತಂಡಕ್ಕೆ ಬಿದ್ದುಬಿಟ್ಟಿರುತ್ತೆ. ನೋಡ್ರಿ, ಇಲ್ಲಿ ಹೀಗಾಗೋದ್ರ ಮುಖಾಂತರ ಮ್ಯಾಚ್ ಒಂದು ಹಂತಕ್ಕೆ ಇಂಡಿಯಾ ಕಡೆಗೆ ಬಂದುಬಿಡುತ್ತೆ. ಅಲ್ಲಿ ಶಿವಮ್ ದುಬೆ ಅವರು ಕೂಡ್ಕೊಂಡು ಅವರು ಕೂಡ ಬಾಲಿಂಗ್ ಮತ್ತು ಬ್ಯಾಟಿಂಗ್ 2 ಮ್ಯಾಚ್ಗಳಲ್ಲಿ ಏನೂ ಆಗಿರಲಿಲ್ಲ. ಆದರೆ ಈ ಮ್ಯಾಚಲ್ಲಿ ಅವರು ಕೂಡ ಸಂಭಾಳಿಸಿ ಆಡೋದ್ರ ಮುಖಾಂತರ ತಮ್ಮ ಫಾರ್ಮನ್ನು ಮರಳಿ ಕಂಡುಕೊಳ್ತಾರೆ. ಬಾಲಿಂಗ್ ಹಾಕ್ತಾರೆ ಅವರು, 1 ಓವರ್ನಾಗ 11 ರನ್ನನ್ನು ಕೊಟ್ಟು ಬಿಡ್ತಾರೆ. ಆದರೆ ಬ್ಯಾಟಿಂಗಲ್ಲಿ ಸೂರ್ಯಕುಮಾರ್ ಯಾದವ್ ಅವ್ರ ಜೊತೆಗೆ ಒಂದು ಉತ್ತಮವಾದ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾ ಮ್ಯಾಚನ್ನು ಕೊನೆ ಹಂತಕ್ಕೆ ಅವ್ರು ಏನು ಮಾಡ್ತಾರೆ, ತೆಗೆದುಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡು ಹೇಳ್ತೀವಿ. ಯಾಕಂದರೆ 72 ರನ್ನಿನ ಒಂದು ಪಾರ್ಟ್ನರ್ಶಿಪ್ ಏನಿದೆ ಸೂರ್ಯಕುಮಾರ್ ಯಾದವ್ ಅವ್ರ ಜೊತೆಗೆ ಶುಭಮ್ ದುಬೆ ಅವ್ರು ಮಾಡಿಕೊಂಡು ಮ್ಯಾಚನ್ನು ಗೆದ್ದುಕೊಂಡು ಬಿಡ್ತಾರೆ ಅಂತ ತಿಳ್ಕೊಂಡು ಹೇಳ್ಬೋದು. ಈ ಮ್ಯಾಚ್ನೊಳಗೆ 2 ಹಂತಗಳು ಬರ್ತವೆ.
ಸ್ಟಾರ್ಟಿಂಗ್ ಇಂಡಿಯಾ ಫೀಲ್ಡಿಂಗ್ ಮಾಡ್ತಕ್ಕಂಥ ಸಂದರ್ಭದೊಳಗೆ ಅವರು ಪ್ಲೇಯರ್ಸ್ಗಳನ್ನು ಜಲ್ದಿ ಕಟ್ಟಿ ಹಾಕಿದರು. ನಂತರ ಅವರು ರಿಟರ್ನ್ ಕಮ್ ಬ್ಯಾಕ್ ಮಾಡಿದ್ದು. ಇನ್ನು ಸೆಕೆಂಡ್ ಹಂತದೊಳಗೆ ಅವರು ಏಷ್ಯಾದವ್ರು ಬೇಗನೆ ವಿಕೆಟನ್ನು ಪಡೆದುಕೊಂಡರು. ನಂತರ ಇಂಡಿಯಾದವರು ಕಮ್ ಬ್ಯಾಕ್ ಮಾಡ್ತಾರೆ. ಇಲ್ಲಿ ನಾವು USA ತಂಡವನ್ನು ನಾವು ಹಗುರವಾಗಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಬಹಳ ಅದ್ಭುತವಾಗಿ ಅವರು ಕೂಡ ಬ್ಯಾಟಿಂಗ್ ಮತ್ತು ಬಾಲಿಂಗನ್ನು ಮಾಡಿದ್ರು. ಬಾಲಿಂಗಲ್ಲಿ ನಮ್ಮ ಭಾರತದವರೇ ಆಗಿರ್ತಕ್ಕಂಥ ನೇತ್ರಾವಲ್ಕರ್ ಅವರು ಅದ್ಭುತವಾಗಿ ಬಾಲಿಂಗನ್ನು ಮಾಡ್ತಾರೆ. ಅಲಿ ಖಾನ್ ಅವರು ಒಂದು ವಿಕೆಟನ್ನು ಪಡೆದುಕೊಳ್ತಾರೆ. ಜಸ್ದೀಪ್ ಸಿಂಗ್, ಇದು ಇನ್ನೊಬ್ಬರ ಶಾಡ್ಲೆ ವ್ಯಾನ್ಶ್ವಿಕ್, ಕೋರೆ ಆ್ಯಂಡರ್ಸನ್ ಇವರಿಗೆ ವಿಕೆಟ್ಗಳು ಬೀಳುವುದಿಲ್ಲ. ಆದರೂ ಕೂಡ ಪರವಾಗಿಲ್ಲ, ಅದ್ಭುತವಾಗಿ ಅಮೇರಿಕಾದವರು ಇದೇ ಮೊದಲನೇ ಸಲ ಆಡ್ತಾ ಇರೋದು. ಇಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂದರೆ ಅವರಿಗೆ ನಾವು ಅದ್ಭುತವಾದ ಟೀಮ್ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ನಾವು ಭಾರತ ದೇಶಕ್ಕೆ ಶುಭಾಶಯಗಳನ್ನ ಹೇಳಲೇಬೇಕು. ಯಾಕಂದರೆ ಸೂಪರ್ 8 ಹಂತಕ್ಕೆ ಬಂದು ತಲುಪಿದೆ. ನಮ್ಮ ಭಾರತದವ್ರ ಕಡೆಯಿಂದ ಬ್ಯಾಟಿಂಗ್ ಆರ್ಡರ್ ಅಂದರೆ ಮೇನ್ ಓಪನಿಂಗ್ ಪೇರಲ್ಲಿ ಏನೇನು ತಪ್ಪುಗಳಾಗಿವೆ ಅವುಗಳನ್ನು ಸುಧಾರಿಸ್ಕೊಂಡು ಮುಂದೆ ಹೋಗಬೇಕಾಗಿದೆ. ಹಾಗೆ ಸೂಪರ್ 8 ಹಂತಕ್ಕೆ ಈ ಗ್ರೂಪಿಂದ ಹೋಗಿರ್ತಕ್ಕಂಥ ಮೊದಲನೇ ತಂಡ ನಾವು ಆಗಿರ್ತೀವಿ. ಇನ್ನು ಯಾವ ತಂಡಗಳು ಬರ್ತಾವೆ ಅನ್ನೋದು ನಮಗೆ ಮುಂದಿಂದು ನೋಡಿದ ಬಳಿಕ ಪಾಕಿಸ್ತಾನ ಬರ್ತದೋ ಅಥವಾ ಅಮೇರಿಕಾ ಬರ್ತದೋ ಅದು ಮುಂದಿನ ಮ್ಯಾಚ್ಗಳ ಮೇಲೆ ಮತ್ತು ರನ್ ರೇಟ್ಗಳ ಮೇಲೆ ಡಿಪೆಂಡ್ ಆಗಿರುತ್ತದೆ. ಹೀಗಾಗಿ ಯಾವುದೇ ತಂಡ ಬರಲಿಕ್ಕ, ಆದರೆ ನಮ್ಮ ತಂಡದಲ್ಲಿ ಏನೇನು ಲೋಪದೋಷಗಳಾಗ್ತಾ ಇದಾವೆ ಅದನ್ನು ಸುಧಾರಿಸ್ಕೊಂಡು ನಾವು ಮುಂದಿನ ಹಂತಕ್ಕೆ ಹೋಗಬೇಕು. ಮತ್ತೊಮ್ಮೆ ಟೀಮ್ ಇಂಡಿಯಾದವರಿಗೆ ಶುಭಾಶಯಗಳನ್ನು ಹೇಳೋಣ.